ದುಡ್ಗಾಗಿ ನಡೀತಾ ಇತ್ತು ರೌಡಿಸಂ ಅವತ್ತು. ದುಡ್ಗಾಗಿ ನಡೆಯುತ್ತಿದೆ ರೌಡಿಸಂ ಇವತ್ತು. ಕೇರ್ಪುರ ಮರ್ಡರ್ ಬಂದಿದೆ. ಚಿನ್ನದಂತಹ ಚಂದಾದಾರರಿಗೆ, ವಿಶೇಷವಾದ ವೀಕ್ಷಕರಿಗೆ ಪ್ರಾನ್ಯೂಸ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ರೌಡಿಸಮ್ಮು ಸ್ಟಾರ್ಟಿಂಗು ಅಟ್ರಾಕ್ಷನ್, ಆ ನಂತರ ಅಲ್ಲಿ ಬೇಕಿಲ್ಲ ಯಾರ್ದು ಪರ್ಮಿಷನ್, ಕಡೆಗೆ ಲೈಫು ಅದೇ ರೌಡಿಸಮ್ ಇಂದ ಡಿಸ್ಟ್ರಾಕ್ಷನ್. ರೌಡಿಸಮ್ ಅನ್ನೋದು ರೆವಲ್ಯೂಷನ್ನು ಅಲ್ಲ, ಪ್ರೊಫೆಷನ್ನು ಅಲ್ಲ, ಜಸ್ಟಿಫಿಕೇಶನ್ ಅಂತೂ ಮೊದಲೇ ಅಲ್ಲ. ಸೊ ಈಗ ಕತೆಗೂ ಮುನ್ನ ಒಂದು ಸಣ್ಣ ನೀತಿಯ ಮಾತು. ಕೋಪ, ಮನುಷ್ಯನ ಕೋಪ ಏನನ್ನ ತೋರಿಸುತ್ತೆ? ಅದು ಅವನ ದೌರ್ಬಲ್ಯವನ್ನ ತೋರಿಸುತ್ತೆ. ಒಂದು ಮನುಷ್ಯನ ಮೌನ ಏನನ್ನ ತೋರಿಸುತ್ತೆ? ಮನುಷ್ಯನ ಮೌನ ಅವನ ಬುದ್ಧಿವಂತಿಕೆಯನ್ನ ತೋರಿಸುತ್ತೆ. ಮನುಷ್ಯನ ನಗು ಏನನ್ನ ತೋರಿಸುತ್ತೆ? ಅದು ಅವನ ತಾಳ್ಮೆಯನ್ನ ತೋರಿಸುತ್ತೆ. ಆ ಕಾರಣಕ್ಕೆ ದೌರ್ಬಲ್ಯದಿಂದ ಉದ್ಭವವಾಗುವ ಕೋಪವನ್ನು ನಾವು ನಿಗ್ರಹಿಸಬೇಕು. ಹಾಗೆ ತಾಳ್ಮೆಯಿಂದ ಇರಲಿಕ್ಕೆ ಬುದ್ಧಿವಂತಿಕೆ ಬೇಕು, ಮೌನದಿಂದ ಇರಲಿಕ್ಕೆ ಬುದ್ಧಿವಂತಿಕೆ ಬೇಕು, ನಗೋದಕ್ಕೆ ಅವನ ಒಂದು ಶುದ್ಧ ಮನಸ್ಸು ಬೇಕು. ಓಕೆ, ನೀತಿ ಮಾತಿನ ನಂತರ ವಿಲ್ ಫಾಸ್ಟ್ ಮೂವ್ ಟು ದ ಸ್ಟೋರಿ. ವಿಲ್ಸನ್ ಗಾರ್ಡನ್ ನಾಗ ಭಾಗ 41. ವೀಕ್ಷಕರೇ, ವಿಲ್ಸನ್ ಗಾರ್ಡನ್ನ ಗ್ಯಾಂಗ್ ವಾರ್ನ ಸ್ಟೋರಿ ಈಗ ಒಂದು ಪೀಕಿಗೆ ಬಂದು ನಿಂತಿದೆ. ನಾಗನ ಹೆಸರು ಯಾವಾಗ ಎಲ್ಲೆಡೆ ಭೂಗತ ಜಗತ್ತಿನಲ್ಲಿ ಸಂಚಲನ ಮೂಡಿಸ್ತಾ ಇತ್ತೋ ಲಿಂಗ ವ್ಯಾಘ್ರಗೊಂಡಿದ್ದ. ನಾಗನಿಗೆ ಅಂತ್ಯ ಹಾಡಲಿಲ್ಲ ಅಂದ್ರೆ ಮುಂದೆ ನಾಗನೇ ಇಲ್ಲಿಗೆ ಅಧಿಪತಿ ಆಗ್ಬಿಡ್ತಾನೆ, ಅಲ್ಲಿನ ಆಧಿಪತ್ಯ ಸಾಧಿಸ್ತಾನೆ. ಸ್ಥಳೀಯ ಭೂಗತ ಜಗತ್ತಿನ ಅಧಿಪತ್ಯದ ಪಟ್ಟ ವಿಲ್ಸನ್ ಗಾರ್ಡನ್ ನಾಗನಿಗೆ ಹೋಗೋಕ್ ಮುಂಚೆ ನಾಗನ್ನೇ ಅಂತ್ಯಗೊಳಿಸ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿರ್ತಾನೆ. ಯಾರು? ಡಬಲ್ ರೋಡ್ ಲಿಂಗ. ವೀಕ್ಷಕರೇ, ಲಿಂಗ ಈಗ ಕಥೆಯ ಈ ಟೈಮ್ ಎಲ್ಲಿದೀವಿ ನಾವೀಗ? 2020 ಮಾರ್ಚಲ್ಲಿ ಕೋವಿಡ್ ಶುರುವಾಗಿದ್ದು, ಮಾರ್ಚ್ನ ಕೋವಿಡ್ ಶುರುವಾಗಿ ತೀವ್ರಗತಿಯಲ್ಲಿ ಹೋಗಿ ಆ ನಂತರ ಮೊದಲನೇ ಲಾಕ್ಡೌನ್ ಮುಗಿದು ಸ್ವಲ್ಪ ಲಾಕ್ಡೌನ್ ಸಡಲಿಕೆ ಆಗಿರೋ ಸಂದರ್ಭ ಬಂದಂಥದ್ದು ಯಾವಾಗ ಅಂದರೆ ಡಿಸೆಂಬರಲ್ಲಿ. ಸೊ 2020 ಡಿಸೆಂಬರಲ್ಲಿ ಇದ್ದೀವಿ, ನವೆಂಬರ್ ಡಿಸೆಂಬರ್ ತಿಂಗಳು. ಈ ಕಥೆಯ ಕಾಲಘಟ್ಟ ಇಲ್ಲಿಗೆ ಬಂದು ನಿಂತಿದೆ. ಲಿಂಗ ಆರಂಭಿಕ ಘಟ್ಟದಲ್ಲಿ ಅಂದರೆ ಕೊರೋನಾ ಶುರುವಾಗಿತ್ತಲ್ಲ, ಆವಾಗ ತನ್ನ ಮಡದಿ ಮಕ್ಕಳೊಂದಿಗೆ ಕೌಟುಂಬಿಕವಾಗಿ ಕಂಪ್ಲೀಟ್ ಆಗಿ ಹೋಗಿ ಅಲ್ಲಿ ಸೆಟ್ಲ್ ಆಗಿರ್ತಾನೆ. ಎಲ್ಲಿ? ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಬಳಿಯ ಕಮ್ಮರವಳ್ಳಿ ಎಂಬ ಹಳ್ಳಿಯಲ್ಲಿ ತನ್ನದೇ ತೋಟದ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಸೆಟ್ಲ್ ಆಗಿರ್ತಾನೆ. ಕಾಲಾಂತರದಲ್ಲಿ ಲಾಕ್ಡೌನ್ ಸಡಲಿಕೆಯಾಗಿ ಸ್ವಲ್ಪ ಸಮಾಜ ಕದಲ್ತಾ ಇದೆ ಅಂದಾಗ ಮನೆಯವ್ರನ್ನೆಲ್ಲ ಮತ್ತೆ ಮರಳಿ ಬೆಂಗಳೂರು ಕಳಿಸಿ ಆನ್ಲೈನ್ ಕ್ಲಾಸ್ ಮಕ್ಕಳಿಗೆಲ್ಲ ಶುರುವಾಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಒಬ್ಬನೇ ಇರ್ತಾನೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಹಿರಿಸಾವೆ ಬಳಿಯ ಕಮ್ಮರವಳ್ಳಿಯ ಒಂದು ಹಳ್ಳಿಯ ಬಯಲು ಪ್ರದೇಶದಲ್ಲಿ ಬೃಹತ್ ಬಂಗಲೆಯಲ್ಲಿ ಆಸೀನನಾಗಿರ್ತಾನೆ. ಯಾರು? ಡಬಲ್ ರೋಡ್ ಲಿಂಗ. ಓಕೆ, ಇಲ್ಲಿ
ತನ್ನ ಸಾವಿಗೆ, ತನ್ನ ಕೊಲೆಗೆ ಪ್ಲಾಟ್ ರೆಡಿ ಆಗಿದ್ದೆ. ಒಂದಲ್ಲ ಒಂದು ರೀತಿಯಲ್ಲಿ ನಾನು ಇರೋ ಜಾಗ, ನಾನು ಹೋಗ್ಬರೋ ಜಾಗ ಎಲ್ಲವನ್ನು ಕಂಡುಹಿಡ್ಕೊಂಡಿದ್ದಾರೆ ಅಂತಕರು. ದುಶ್ಮನ್ಗಳು ಅಂತಕರು ಬಿಟ್ಟಿದ್ದಾರೆ ಅನ್ನೋ ವಿಚಾರ ಗೊತ್ತಿರುತ್ತೆ. ಸೊ ಯು ವಾಸ್ ಸೋ ಮಚ್ ಅಲರ್ಟ್. ಯಾರಂದ್ರೆ ದಟ್ ಈಸ್ ವಿಲ್ಸನ್ ಗಾರ್ಡನ್ ನಾಗ. ಓಕೆ, ನಾಗನ ಮನದಲ್ಲೇನೋ ಲಿಂಗನ್ನ ಹಿಂಗೆ ಬಿಟ್ರೆ ನನಗೆ ಅಂತ್ಯ ಹಾಡ್ತಾನೆ, ಅದ್ರ ಬದಲು ನಾನೇ ಲಿಂಗನಿಗೆ ಅಂತ್ಯ ಹಾಡ್ಬಿಟ್ರೆ ಇದಕ್ಕೆ ಕೊನೆಯಾಗುತ್ತೆ. ಸೊ ಒಂದು ಕಡೆ ಲಿಂಗ, ಒಂದು ಕಡೆ ನಾಗ, ಇಬ್ಬರು ದ್ವೇಷ ಆಕ್ರೋಶಗಳಿಂದ ಕೊತ ಕೊತ ಕುದೀತಾ ಇದ್ದಾರೆ. ಸೇಡಿನ ದಾಹ, ವೈರತ್ವದ ಪರಾಕಾಷ್ಠೆ ಇಬ್ಬರಲ್ಲೂ ಅದು ತುಂಬಿ ತುಳುಕ್ತಾ ಇರುತ್ತೆ. ಒಬ್ಬರನ್ನೊಬ್ಬರು ಕೊಚ್ಚಿ ಕೊಲ್ಲಬೇಕು ಅನ್ನೋ ಆಕ್ರೋಶ ಇಬ್ಬರಲ್ಲೂ ಉಕ್ಕಿರುತ್ತೆ. ಸೊ ನೌ ದಿ ಗ್ಯಾಂಗ್ ವಾರ್ ಸ್ಟಾರ್ಟ್ಸ್. ಯಾರ ನಡುವೆ? ಲಿಂಗ ವರ್ಸಸ್ ವಿಲ್ಸನ್ ಗಾರ್ಡನ್ ನಾಗ. ಓಕೆ, ಲಿಂಗ ತಾನೊಬ್ಬನೇ ಫ್ಯಾಮಿಲಿ ಎಲ್ಲ ವಾಪಸ್ ಬೆಂಗಳೂರು ಕಳಿಸಿ, ಅಲ್ಲಿ ಕಮ್ಮರವಳ್ಳಿ ಅಂತ ಹೇಳಿದ್ನಲ್ಲ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಇರಸಾವೆ ಹತ್ರ, ಅಲ್ಲಿ ತನ್ನ ಆಸ್ಥಾನದಲ್ಲಿ ಆರಾಮಾಗಿರ್ತಾನೆ. ಲಿಂಗನಿಗೆ ಏನು ಭ್ರಮೆ ಇತ್ತು? ಇಲ್ಲಿ ತನಕ ಬಂದು ಇರಸಾವೆಗೆ ಬಂದು, ಇರಸಾವೆಯಿಂದ ನಮ್ಮ ಹಳ್ಳಿಗೆ ಬಂದು, ನಮ್ಮ ಹಳ್ಳಿಯಲ್ಲಿ ನನ್ನ ಬಂಗ್ಲೆ ತನಕ ಬಂದು ನನ್ನ ಒಡೆಯೋ ತಾಕತ್ತು ನಾಗನಿಗಾಗ್ಲಿ ನಾಗನ ಕಡೆಯವ್ರಿಗಾಗ್ಲಿ ಇಲ್ಲ, ಚಾನ್ಸೇ ಇಲ್ಲ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇರ್ತಾನೆ. ವೀಕ್ಷಕರೇ, ಲಿಂಗ ಅದೆಂತಹ ಮನೆಯಲ್ಲಿದ್ದ, ಅದೆಂತಹ ಕೋಟೆನಲ್ಲಿ ಅವನು ತಂಗಿದ್ದ ಅನ್ನೋ ವಿಚಾರಕ್ಕೆ ಆ ಮನೆಯ ಒಂದು ದೃಶ್ಯನ ನೋಡ್. ಲಿಂಗ ಇದ್ದಿದ್ದು ಅದೇನು ಅಭೇದ್ಯ ಕೋಟೆನ, ಭೇದಿಸಲಾಗದ ಒಂದು ಕೋಟೆ ಅಂತಿತ್ತ, ಉಕ್ಕಿನ ಕೋಟೆ ಅಂತ ಏನಾದರೂ ಇತ್ತ? ಓಕೆ, ಹೇಗಿತ್ತು, ಏನಾಯ್ತು ಅಂತ ಮುಂದೆ ಕೇಳ್ತೀನಿ. ಓಕೆ, ಈಗ ನಾಗ ಅಷ್ಟು ದೂರ ಇದ್ದಾನೆ ಲಿಂಗ. ನಾಗ ಏನ್ ಮಾಡ್ತಾನೆ? ನಾಗ ಮಾಡಿದ ಮೊದಲ ಕೆಲಸ ಏನಂದ್ರೆ, ಫಸ್ಟ್ ಆಫ್ ಆಲ್ ದಿಢೀರಂತ ಒಂದೂವರೆ ತಿಂಗಳು ಅಪ್ಸ್ಕ್ಯಾಂಡ್ ಆಗ್ಬಿಟ್ಟ. ಯಾವ ಕೇಸ್ ಇಲ್ಲ ಆದ್ರೂ ಸರಿ, ವಾಂಟೆಡ್ ಇಲ್ಲ ಅಂದ್ರೂ ಸರಿ, ಯಾರಿಗೂ ಸಿಗದಂಗೆ ನಿಗೂಢವಾಗಿ ತನ್ನ ಅಡಗುತಾಣದಲ್ಲಿ ಕುಳಿತು ಬಿಟ್ಟ. ಹಾಗೆ ಬರೀ ಅಡಗುತಾಣದಲ್ಲಿ ಕೂತ್ಕೊಳ್ಳಿಲ್ಲ ನಾಗ, ಹಗಲು ರಾತ್ರಿ ಲಿಂಗನಿಗೆ ಸ್ಕೆಚ್ ಆಗ್ತಿದ್ದ. ಲಿಂಗನ ಮೇಲೆ ರಣ ಬೇಟೆಗೆ ಕಾಲಿಟ್ಟಿದ್ದ ಯಾರು? ವಿಲ್ಸನ್ ಗಾರ್ಡನ್ ನಾಗ. ಓಕೆ, ಒಂದು ತಿಂಗಳು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳಿಲ್ಲ. ಈ ಕಾಲಾವಧಿಲಿ ಏನ್ ಮಾಡ್ದ ನಾಗ? ಫಸ್ಟ್ ಆಫ್ ಆಲ್ ನಾಗ ಮಾಡಿದ ಕೆಲಸ ಏನಂದ್ರೆ, ಯೂಶಲಿ ಒಬ್ಬ ವ್ಯಕ್ತಿ ತನ್ನ ಶತ್ರುವನ್ನ ಸಾಯಿಸ್ಬೇಕಾದ್ರೆ ಯಾವ ರೀತಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೋ ಆ ರೀತಿ ಹಲವು ತನ್ನ ಹುಡುಗರನ್ನ ದಶ ದಿಕ್ಕುಗಳಲ್ಲೂ ಬಿಟ್ಟು ಎಲ್ಲಾ ಮೆಸೇಜ್ ಕಲೆಕ್ಟ್ ಮಾಡ್ದ. ಕಡೆಗೆ ಲಿಂಗ ಇರೋದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಹಿರಿಸಾವೆ ಬಳಿಯ ಕಮ್ಮರವಳ್ಳಿಯಲ್ಲಿ ಅನ್ನೋದು ಗೊತ್ತಾಯ್ತು. ಓಕೆ, ಹಳ್ಳಿ ಮಧ್ಯ ಇರ್ತಕ್ಕಂತಹ ಆ ಬಂಗಲೆ ಒಳಗೆ ಲಿಂಗ ಇದ್ದಾನೆ. ಹಳ್ಳಿ ಒಳಗೆ ಹೇಗೆ ನುಗ್ಗು ಹೊಡೆಯೋದು? ಅಷ್ಟು ಸುಲಭನ? ಸೊ ಲೋಕಲ್ ಯಾರಾದ್ರೂ ಬೇಕೇ ಬೇಕು. ಇವ್ರದ್ದು ಗ್ಯಾಂಗ್ ವಾರು, ಇವ್ರದ್ದು ಕತೆ, ಇವ್ರ ವ್ಯಾಪ್ತಿ ಪರಿವ್ಯಾಪ್ತಿ ಎಲ್ಲ ವಿಲ್ಸನ್ ಗಾರ್ಡನ್ನು, ಸಿದ್ದಾಪುರ, ವಿನಾಯಕ್ ನಗರ, ಲಕ್ಸಂದ್ರ, ಆಜು ಬಾಜು ಮುಂತಾದ್ದು. ಲಿಂಗ ಇರೋದು ಜಿಲ್ಲೆನೇ ಬೇರೆ. ನಗರದಲ್ಲಿ ಗ್ಯಾಂಗ್ ವಾರ್ ಇದ್ರೆ ಲಿಂಗ ಹೋಗಿ ಸೆಟ್ಲ್ ಆಗಿರೋದು ಹಾಸನ ಜಿಲ್ಲೆಯಲ್ಲಿ. ಹಿಂಗೆ ಈ ಒಂದು ಸ್ಕೆಚ್ನಲ್ಲಿ ತೊಡಗಿರ್ತಾನೆ ಯಾರು? ನಾಗ. ಇದ್ರ ಜೊತೆಗೆ ಒನ್ ಮೋರ್ ಆಡಪ್ ಅಂದ್ರೆ,
ನಾಗ ಯಾವಾಗ ಆ ವ್ಯಕ್ತಿ ಮನೆಗೆ ಹೋಗಿ ತಿಂಡಿ ತಿಂದು ಒಂದು ಸನ್ಮಾನ ಸ್ವೀಕರಿಸಿ ದೊಡ್ಡ ಭಯಾನಕ ಎಂಟ್ರಿ ಕೊಟ್ಟು ಎಕ್ಸಿಟ್ ಆಗಿರ್ತಾನೋ ಆ ವಿಚಾರ ಆದಮೇಲೆ ಆ ವ್ಯಕ್ತಿನೂ ನಾಗನ್ ಹೆಂಗೆ ದುಶ್ಮನಾಗಿ ನೋಡ್ತಾರೋ ಈ ಡಬಲ್ ರೋಡ್ ಲಿಂಗ ಮತ್ತು ಸಿದ್ದಾಪುರ ರಮೇಶ, ಆ ವ್ಯಕ್ತಿನೂ ಹಾಗೆ ದುಶ್ಮನ್ ಹಾಗೆ ನೋಡ್ತಾರೆ. ಯಾರ ಆ ವ್ಯಕ್ತಿ? ಅಂಡ್ ಈ ವಾಸ್ ಮದನ್. ಇವಾಗಿನ ಪರಿಸ್ಥಿತಿ ಯಾಕೆ ಬಂದಿತ್ತು? ನಾಗ ಮಾಡಿದ್ರೆ ಸುಮ್ಮನಾಗ್ಬಿಟ್ರೆ, ಮೈ ಮರೆತ್ರೆ ಸಾವೆಂಬ ಸಾವು ತನ್ನ ನೆತ್ತಿಯ ಮೇಲೆ ಬಂದು ನಿಂತ್ಕೊಳ್ಳುತ್ತೆ ಅಂತ ಪರಿಸ್ಥಿತಿ ಬಂದು ಸ್ಥಿರವಾಗಿ ಸುತ್ತಲೂ ನಿಂತಿತ್ತು. ಸೊ ಲಿಂಗ ಒಂಥರ ಹುಂಬತನ, ಆಮೇಲೆ ಅಹಮ್ಮು. ನಾನು ಮುಂದೆ ಯಾರು, ನಾನು ಸೀನಿಯಾರಿಟಿ ಮುಂದೆ ಇವರೆಲ್ಲ ಏನು, ನಾನು ಮನಸ್ಸು ಮಾಡಿ ಇವರಷ್ಟೇ ಅನ್ನೋ ಥರ. ಸೊ ಲಿಂಗನ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನ ಈ ಒಂದು ಹಾಡಿನ ಸಾಲಿನ ಉದಾಹರಣೆ ಎಂಬಂತೆ ನೋಡೋಣ. ಓಕೆ, ಲಿಂಗಂದು ಈ ಮನಸ್ಥಿತಿ ಆದರೆ ಲಿಂಗನ ಆಪೋಸಿಟ್ ನಾಗಂದೇನು ಮನಸ್ಥಿತಿ? ನಾಗನ ಮಾನಸಿಕ ಲೆಕ್ಕಾಚಾರ, ನಾಗನ ಮನಸ್ಸಿನಲ್ಲಿ ಹೇಳ್ತಾ ಇರ್ತಕ್ಕಂಥ ಅಲೆಗಳು, ತಾನು ಉಳಿಬೇಕು ಅಂದ್ರೆ ತಾನೇನಾದ್ರೂ ಮಾಡಲೇಬೇಕು. ಯಾವ ಕ್ಷಣ ಎಲ್ಲಿ ಯಾವ ಮಚ್ಚುಗಳು ಯಾವ ಹಂತಕರ ತಂಡ ಎದುರಾಗುತ್ತೋ ಗೊತ್ತಿಲ್ಲ. ಬೆನ್ನ ಹಿಂದೆ ಬರುತ್ತೋ, ಕಣ್ಣ ಮುಂದೆ ಬರುತ್ತೋ, ನೆರಳಾಗೆ ಬರುತ್ತೋ ಗೊತ್ತಿಲ್ಲ. ಈ ಪರಿಸ್ಥಿತಿ ನಾಗಂದು. ಯಾರು ನಂಬೇಕು ಯಾರು ನಂಬಾರ್ದು ಅನ್ನೋ ಪರಿಸ್ಥಿತಿ ನಾಗಂದು. ಸೊ ನಾಗನ್ ಮೆಂಟಾಲಿಟಿ ಪ್ರಕಾರ ಈ ಸಾಂಗ್ ಓಕೆನಾ? ಕೇಳೋಣ ಬನ್ನಿ. ಓಕೆ, ಇದು ಪರಿಸ್ಥಿತಿ. ಲಿಂಗಾನು ನಾಗನ ಮೇಲೆ ಸ್ಕೆಚ್ ಹಾಕಿದ್ದಾನೆ, ನಾಗಾನು ಲಿಂಗನ ಬೇಟೆಗೆ ಹೊರಟಿದ್ದಾನೆ. ಯಾವ್ದು ಸಕ್ಸಸ್ ಆಗುತ್ತೆ, ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋ ಪರಿಸ್ಥಿತಿ ಇತ್ತು ಅವತ್ತು. ಸೊ ಹೀಗಿದ್ದಾಗ ಪಾಯಿಂಟ್ ನಂಬರ್ 1, ಲಿಂಗನ ಲೊಕೇಶನ್ ಗೊತ್ತಾಗಿದೆ. ಹಳ್ಳಿ ಕಮ್ಮರವಳ್ಳಿಲಿ ಬಯಲು ಪ್ರದೇಶದಲ್ಲಿ ಇದ್ದಂಥ ಒಂದು ದೊಡ್ಡ ಬಂಗ್ಲೆಯಲ್ಲಿ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಇರ್ತಕ್ಕಂಥ ಇದರಲ್ಲಿ ಮನೆಯಲ್ಲಿ ಲಿಂಗ ಇದ್ದಾನೆ. ಹಳ್ಳಿಗೆ ನುಗ್ಗಿ ಹೆಂಗೆ ಹೊಡೆಯೋದು? ಸಿಟಿಲಾದರೆ ಅದು ಬಸ್ ಸ್ಟ್ಯಾಂಡ್ ಆಗಲಿ, ಮಾರ್ಕೆಟ್ ಆಗಲಿ, ಮತ್ತೊಂದು ಜಾಗ ಆಗಲಿ, ಅಥವಾ ದುಶ್ಮನ್ ಅಡ್ಡಾನೆ ಆಗಲಿ ನುಗ್ಗಿ ಹೊಡೆದು ಹಾಗೆ ಕೊಚ್ಚಿಕೊಂಡು ಓಡೋಗೋದು ಕಾಮನ್. ಆದರೆ ಹಳ್ಳಿ ಕಡೆ ಹಾಗಲ್ಲ. ಮಾಡಿದ್ರೆ ಇಡೀ ಹಳ್ಳಿನೇ ಮೈ ಮೇಲೆ ಬಿದ್ದು ಬಿಡುತ್ತೆ. ಇವ್ರು ಎಷ್ಟೇ ಜನ ಹೋಗಿರಲಿ, ಎಷ್ಟೇ ಲಾಂಗು ಮಚ್ಚಿರಲಿ, ಹಳ್ಳಿಯವರು ಎದುರು ಬಿದ್ದು ಅಂದ್ರೆ ಮುಗಿದ ಕತೆ. ಯಾಕಂದ್ರೆ ಹಳ್ಳಿ ಕಡೆ ಬೆಂಗಳೂರು ನಗರ ಥರ ಅಲ್ಲ. ಬೆಂಗಳೂರು ನಗರದಲ್ಲಿ ಬರೀ ಒಂದು ಕುರುಪ್ ನೋಡೋ ಓಡೋಗ್ಬಿಡ್ತಾರೆ, ಅಯ್ಯಪ್ಪ ನಮ್ಗೆ ಯಾಕೆ ಅಂತ. ಆದರೆ ಹಳ್ಳಿಲಿ ಆ ಟೈಪ್ ಅಲ್ಲ. ಮಾಡಿದ್ರು ಇಡೀ ಹಳ್ಳಿನ ದೊಣ್ಣೆ ಕೋಲು ಎತ್ಕೊಂಡು ಬಂದ್ಬಿಡ್ತಾರೆ, ಆರೆ ಕೋಲು ಸೌದೆ ಎಲ್ಲ ಎತ್ಕೊಂಡು ಬಂದ್ಬಿಡ್ತಾರೆ, ಅಂಥ ಪರಿಸ್ಥಿತಿ. ಸೊ ಹೆಂಗೆ ಕೈ ಇಡೋದಿಲ್ಲಿ? ಲಿಂಗ ಅಲ್ಲಿ ಬಿಟ್ಟರೆ ಮೇಲೂ ಆಚೆಗೆ ಬರ್ತಿಲ್ಲ, ಬೆಂಗಳೂರಿಗೆ ಬರ್ತಿಲ್ಲ. ಈ ಸೆಟಲ್ಡ್ ಇನ್ ದಟ್ ಬಂಗ್ಲೋ. ಆ ಬಂಗ್ಲೋ ನೋಡೋರಲ್ಲ ಹೆಂಗಿತ್ತು ಅಂತ, ಸೆಟ್ಲ್ ಆಗ್ಬಿಟ್ಟಿದ್ದಾನೆ ಅಲ್ಲಿ. ಏನು ಮಾಡೋದು, ಹೆಂಗೆ ನುಗ್ಗೋದು? ಸೊ ನಾಗ ಏನು ಮಾಡ್ತಾನೆ, ಇದನ್ನೆಲ್ಲ ನಿಭಾಯಿಸ್ಬೇಕು ಅಂಥೇಳಿ ಫಸ್ಟು ನಾಗ ಕಾನ್ಫಿಡೆನ್ಸ್ ಆಗಿ ತನ್ನ ಬಳಿ ಕರೆಸ್ಕೊಳ್ಳೋದು ಅದೊಬ್ಬ ಹುಡುಗನ್ನ. ತುಂಬ ಹಳೆಯ ಹುಡುಗ, ಎಲ್ಲದಕ್ಕೂ ಜೊತೆಗಿದ್ದಂಥವನು, ಸಾಥ್ ಕೊಟ್ಟಂಥ ಹುಡುಗ, ಪ್ರತಿಯೊಂದರಲ್ಲೂ ಇದ್ದಂಥ ಹುಡುಗ. ಅವಾಗ ಇರೋದು ಗೇಟ್ ಗಣೇಶ್ ಟೈಮಲ್ಲಿ ಜೈಲಿಗೆ ಹೋದಾಗಿಂದ ಜೊತೆ ಪರಿಚಯ ಇದ್ದಂಥ ಹುಡುಗ ಆ ಹುಡುಗ. ಅಂಡ್ ಈ ವಾಸ್ ಡಬಲ್ ಮೀಟರ್ ಮೋಹನ. ಓಕೆ, ಡಬಲ್ ಮೀಟರ್ ಮೋಹನ ಮತ್ತೊಂದು ಬಹುದೊಡ್ಡ ತಂಡ. ಹೇಳ್ತೀನಿ, ಪ್ರತಿಯೊಬ್ಬರ ಹೆಸರು ಹೇಳ್ತೀನಿ. ಡಬಲ್ ಮೀಟರ್ ಮೋಹನ್ ಹಾಕೊಂಡು ನಾಗ ಸ್ಕೆಚ್ ಮಾಡ್ತಾನೆ. ಈಗ ಯೋಚನೆ ಮಾಡ್ತಾರೆ, ನಮಗೆ ಲಿಂಗನ ಹೊಡಿಬೇಕು ಅಂದ್ರೆ, ಆ ಹಳ್ಳಿಲಿ ಆ ಬಂಗ್ಲೆಯಲ್ಲಿ ಹೊಡಿಬೇಕು ಅಂದ್ರೆ ಲೋಕಲಲ್ಲಿ ಯಾರ್ದಾದ್ರೂ ಸಪೋರ್ಟ್ ಬೇಕು. ಸಪೋರ್ಟ್ ಇನ್ ದ ಸೆನ್ಸ್ ಮೆಸೇಜ್ ಕೊಟ್ಟರೆ ಸಾಕು. ಲೋಕಲ್ ಇರೋರು ಅವ್ರೇನು ಬಂದು ಹೊಡೆಯೋದು ಬೇಡ ಲಿಂಗನ್ನ. ನಾವು ಹೊಡಿಬೇಕಾದ್ರೆ ಲಿಂಗನ ಆಗು ಹೋಗುಗಳು, ಲಿಂಗನ ಚಲನವಲನಗಳು, ಲಿಂಗನ ಕಾರ್ಯಚಟುವಟಿಕೆ ಎಲ್ಲವನ್ನು ತಿಳಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಇವ್ರಿಗೆ ಬೇಕಾಗಿತ್ತು. ಅದು ಎಲ್ಲಿ? ಅದೇ ಹಳ್ಳಿಲಿ ಬೇಕಾಗಿತ್ತು. ಇನ್ನೆಲ್ಲೋ ಸಿಕ್ಕ ಉಪಯೋಗ ಇಲ್ಲ. ಲಿಂಗ ಬರೋದನ್ನ, ಹೋಗೋದನ್ನ, ಮನೇಲಿ ಇರೋದನ್ನ
ಎಲ್ಲವನ್ನು ದೂರದಿಂದ ಅಂದರೆ ಸ್ವಲ್ಪ ಆಣತಿ ದೂರದಿಂದ ನಿಂತು ನೋಡಿ ಮೆಸೇಜ್ ಹೇಳೋವಂಥ ಒಬ್ಬ ಹುಡುಗ ಬೇಕು. ಅಂತಹದ್ದೇ ಹುಡುಗನ್ನ ಹುಡುಕ್ತಾನೆ ನಾಗ ಮತ್ತು ತಂಡ ಅಂತ ಹುಡುಗನ ಹುಡುಕುತ್ತೆ. ಯಾರ ಹುಡುಗ? ಅದೇ ಹಳ್ಳಿಲಿ ಒಬ್ಬ ಹುಡುಗ ಸಿಗ್ತಾನೆ. ಅಂಡ್ ಹಿ ವಾಸ್ ಸುದೀಪ. ಓಕೆ, ಹೆಂಗ್ ಹಿಡ್ದಾಕ್ತಾರೆ ಸುದೀಪನ್ನ? ದೇರ್ ಆಲ್ಸೋ ಲೈಸ್ ಎ ಸ್ಮಾಲ್ ಸ್ಟೋರಿ. ಕಡೆಗೆ ಸುದೀಪಂದು ಭೀಕರ ಅಂತ್ಯಾನೆ, ಅದು ಮುಂದೆ ಕೇಳ್ತೀನಿ. ಅಲ್ಲಿ ಲೋಕಲಲ್ಲಿ ಲಿಂಗಂಗೂ ಸುದೀಪನ ಕಡೆಯವ್ರಿಗೂ ಅವ್ರ ಮನೆಯವ್ರಿಗೂ ಒಂದು ಜಮೀನು ವಿಚಾರಕ್ಕೂ ಏನೋ ಒಂದು ಗಲಾಟೆ ಸಣ್ಣ ಕಲಹ ಆಗಿರುತ್ತೆ. ಆ ವಿಚಾರದಲ್ಲಿ ಲಿಂಗ ಅವ್ರ ಮನೆಯವ್ರಿಗೆ ಹೊಡೆದಿರ್ತಾನೆ, ಆವಾಜ್ ಹಾಕಿರ್ತಾನೆ. ಸೊ ಈ ಹುಡುಗನಿಗೂ ಆ ಕೋಪ ಇರುತ್ತೆ ಸುದೀಪನಿಗೆ. ಯಾರ ಮೇಲೆ? ಲಿಂಗನ ಮೇಲೆ. ಅದೇ ಸುದೀಪ ಲಿಂಗನ್ ಏನ್ ಮಾಡ್ಕೊಳಕ್ಕೂ ಆಗಲ್ಲ. ತೀರಾ ಚಿಕ್ಕ ಹುಡುಗ, ಲಿಂಗನ್ ಮುಂದೆ ಲಿಂಗನ್ ಟಚ್ ಅಲ್ಲ, ನಿಂತ್ಕೊಳ್ಳೋ ಅಷ್ಟು ಇದಿರಲ್ಲ. ಅಂತಹದ್ದೇ ಹುಡುಗನ್ನ ಹಿಡಿದಾಕ್ತಾರೆ. ಸೊ ಲೋಕಲಲ್ಲಿ ಒಬ್ಬ ಸಿಗ್ದ. ಸೊ ವಾಟ್ ನೆಕ್ಸ್ಟ್? ಬೆಂಗಳೂರಿಂದ ಇವ್ರು ಹೋಗ್ಬೇಕು, ಲೋಕಲಲ್ಲಿ ಆ ಹುಡುಗನ ಫೋನ್ ಮಾಡಬೇಕು, ಅವನು ಕನ್ಫರ್ಮ್ ಮಾಡಬೇಕು, ಹೌದು ಲಿಂಗ ಮನೇಲಿ ಇದ್ದಾನೆ, ಇಷ್ಟೊತ್ತಿಂದ ಇದ್ದಾನೆ, ಇನ್ನೂ ಆಚೆಗೆ ಬಂದಿಲ್ಲ, ಆಚೆ ಎಲ್ಲೂ ಹೋಗಿಲ್ಲ. ಇನ್ ಕೇಸ್ ಆಚೆ ಹೋದ್ರೆ ಆಚೆ ಹೋಗಿದ್ದಾನೆ ಅಂತ ಹೇಳಬೇಕು. ಸೊ ಕರೆಕ್ಟ್ ಸ್ಕೆಚ್ಚು, ಫುಲ್ ಪ್ಲಾನ್ಡ್, ಫುಲ್ ಫ್ರೆಂಡ್ ಸ್ಕೆಚ್ ಹಾಕೊಂಡಿರ್ತಾರೆ. ಸೊ ಈಗ ಅಲರ್ಟ್ ಆಗ್ತಾನೆ. ಮಲಗಿದ್ದ ಸರ್ಪ ರಪ್ ಅಂತ ಎದ್ದಳು. ದಟ್ ಈಸ್ ವಿಲ್ಸನ್ ಗಾರ್ಡನ್ ನಾಗ. ಓಕೆ, ಎಲ್ಲ ಪ್ಲಾಟು ರೆಡಿ ಆಗುತ್ತೆ. ಜಸ್ಟ್ ದ ನೆಕ್ಸ್ಟ್ ಸೀನ್ ಇಸ್ ದ ಮರ್ಡರ್, ದ ಸೀನ್ ಆಫ್ ಮರ್ಡರ್. ಈ ಟೈಮಲ್ಲಿ ದಿಢೀರಂತ ಒಂದು ಸಂಚಲನದ ಸುದ್ದಿ ಹಬ್ಬುತ್ತೆ. ಯಾರು ನಿರೀಕ್ಷಿಸದೇ ಇರೋಂಥ ಒಂದು ಸುದ್ದಿ ಹಬ್ಬುತ್ತೆ. ದಟ್ ಈಸ್ ದಿ ಅರೆಸ್ಟ್ ಆಫ್ ವಿಲ್ಸನ್ ಗಾರ್ಡನ್ ನಾಗ. ಸೊ ನಾಗ ಅರೆಸ್ಟ್ ಆಗ್ಬಿಟ್ಟ. ಈ ಒಂದು ವಿಚಾರ ಇಡೀ ಭೂಗತ ಜಗತ್ತಿನಲ್ಲಿ ಸಂಚಲನ ಮೂಡಿಸುತ್ತೆ. ಒಂದೇ ಮಾತು, ಹುಡುಗರ ಮಾತು, ಎಲ್ಲ ಕಡೆ ಒಂದೇ ಮಾತು, ನಾಗ ನಾಗ ನಾಗ. ಓಕೆ, ನಾಗ ಮತ್ತೆ ಜೈಲಿಗೆ ಹೋಗಿ ಸೇರಿದ. ಯಾವತ್ತು? 7ನೇ ತಾರೀಕು ಡಿಸೆಂಬರ್ 2020. ಮೇನ್ ಪರ್ಸನ್ನೇ ಜೈಲಿಗೆ ಹೋಗ್ಬಿಟ್ರೆ ಮತ್ತೇನು? ವಾಟ್ ನೆಕ್ಸ್ಟ್? ಎಲ್ರಿಗೂ ಆಶ್ಚರ್ಯ. ಹಾಗೂ ಅಂಡರ್ ವರ್ಲ್ಡ್ ಅಲ್ಲಿ ಮತ್ತೆ ಇನ್ನೂ ಒಂದು ಮಾತು ಚಾಲ್ತಿಗೆ ಬರುತ್ತೆ. ಕಿವಿಯಿಂದ 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 ಕಿವಿಗೆ ಗುಸ್ಸು 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 ಅಂತ ಸಂಚಲನ ಮೂಡಿಸುತ್ತೆ. ಏನ ಮಾತು? ನಾಗನೇ ಜೈಲಿಗೆ ಹೋಗಿ ಸೇರಿದ್ಮೇಲೆ ಇನ್ಯಾವ ಮಾತು ಬರುತ್ತೆ ಅಂತ ಆಶ್ಚರ್ಯ ಆಗ್ಬೋದು ನಿಮಗೆ. ಏನಂತ ಮಾತು ಬರುತ್ತೆ ಅಂದರೆ, ನಾಗ ಒಳಗೋಗಿದ್ದಾನೆ, ಆಚೆ ಏನೋ ನಡೆಯುತ್ತೆ. ವೀಕ್ಷಕರೇ, ನಾಗ ಒಳಗೋದ್ಮೇಲೆ ಆಚೆ ಏನೋ ನಡೆಯುತ್ತೆ ಅನ್ನೋ ಮಾತು ಎಲ್ಲ ಕಡೆ ಕೇಳಿ ಬರುತ್ತೆ. ಅದ್ರ ತಕ್ಕನ ಹಾಗೆ ಯಾವ ಕ್ಷಣ ನಾಗ ಜೈಲಿಗೆ ಹೋಗ್ತಾನ? ಫಸ್ಟ್ ಆಫ್ ಆಲ್ ನಾಗ ಅರೆಸ್ಟ್ ಆಗೋದೇನಕ್ಕೆ? ಹಳೇ ಕೇಸು, ವಾರೆಂಟು, ಮತ್ತೊಂದು ವಿಚಾರಣೆ ಅಂತ ಕೋರಮಂಗಲ ಪೊಲೀಸ್ ಸ್ಟೇಷನಲ್ಲಿ ನಾಗ ಅರೆಸ್ಟ್ ಆಗೋದು. ಯಾವತ್ತು? 7ನೇ ತಾರೀಕು ಡಿಸೆಂಬರ್ 2020 ರಾತ್ರಿ ಅರೆಸ್ಟ್ ಆಗ್ತಾನೆ. ಯಾವ ಕ್ಷಣ ನಾಗ ಅರೆಸ್ಟ್ ಆಗಿ ಬೆಂಗಳೂರು ಜೈಲ್ ತಲುಪ್ತಾನೋ ಅಲ್ಲಿಂದ ಆಚೆಗೆ ಜಸ್ಟ್ 24 hours, 24 ಗಂಟೆಯ ಒಳಗಾಗಿ, 24 ಗಂಟೆಯ ನಂತರ ಲಿಂಗನ ಭೀಕರ ಕೊಲೆ ನಡೆಯುತ್ತೆ. ನಾಗ ಹೋಗಿ ಜೈಲು ಒಳಗೆ ಹೋಗಿ ಕೂತ್ಕೊಂಡ ನಂತರ 24 hours ಆದ್ಮೇಲೆ, ಜಸ್ಟ್ ಆಫ್ಟರ್ 24 hours ಲಿಂಗನ ಭೀಕರ ಕೊಲೆ. ಹೇಗಾಗುತ್ತೆ? ಹಿಂಗಾಗುತ್ತೆ, ಎಲ್ಲೆಲ್ಲಿಂದ ಬರ್ತಾರೆ, ಹಿಂಗಾಗುತ್ತೆ, ಹೇಗೆ ಕೊಚ್ಚಿಕೊಳ್ತಾರೆ, ಹೇಗೆ ಸ್ಕೆಚ್ ನಡೆಯುತ್ತೆ, ಪ್ರತಿ ಒಂದು ತುಂಬಾ 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 ರೋಚಕವಾದ ಕತೆ ಮುಂದಿನ ಸಂಚಿಕೆಯಲ್ಲಿ.